ಓಕೆ, ಚಿಕ್ಕ ವಯಸ್ಸಿಂದ ನೀವು ನಿಮ್ಮ ಫ್ರೆಂಡು ಜೊತೆಗೆ ಬೆಳೆದು ಪ್ರಾಣ ಸ್ನೇಹಿತರಾಗ್ತೀರ. ಸೊ ಒಂದಿನ ನಿಮ್ಮ ಫ್ರೆಂಡು ತೀರೋದ್ರೆ, ದೆವ್ವಾಗಿ ಬಂದು ನಿಮ್ಮನ್ನು ಕಾಡಿದ್ರೆ ಹೆಂಗಿರುತ್ತೆ? ಸೊ ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಕಥೆನೂ ಅಷ್ಟೇ. ಇಬ್ಬರು ಫ್ರೆಂಡ್ಸ್ ಮಧ್ಯೆ ನಡೆಯೋವಂಥ ಒಂದು ಘಟನೆ ಇದು. ಬಂದ್ಬಿಟ್ಟು ಚೆನ್ನೈನಲ್ಲಿ 2006ನೇ ಇಸ್ವಿಲಿ ನಡೆದಂಥ ಒಂದು ಘಟನೆ. ಇಬ್ಬರು ಫ್ರೆಂಡ್ಸ್ ಇದ್ರಂತೆ, ಚಿಕ್ಕ ವಯಸ್ಸಿಂದನೂ ಪ್ರಾಣ ಸ್ನೇಹಿತರು. ಗೋಲಿ ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಗೋಲಿ ಆಡ್ತಿದ್ರು, ಬುಗುರಿ ಆಡ್ತಿದ್ರು. ಸೊ ಈ ಥರ ಬೆಳೆದಂಥ ಫ್ರೆಂಡ್ಸ್ ಅವರು. ಇಂಟರ್ನೆಟ್ ಇರಲಿಲ್ಲ. 2005ರಲ್ಲಿ ಎಲ್ಲಿತ್ತು ಇಂಟರ್ನೆಟ್ ಇತ್ತು, ಬಟ್ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಇರಲಿಲ್ಲ. ಸೊ ಇಂಟರ್ನೆಟ್ಗೂ ಹುಡುಗರಿಗೂ ತುಂಬ ದೂರ ಆಗ. ಸೊ ಹಂಗಿದ್ದಂಥ ಕಾಲದಲ್ಲಿ ಫ್ರೆಂಡ್ಸೇ ಎಲ್ಲನೂ. ಫ್ರೆಂಡ್ಸ್ ಆಟಾಡಬೇಕು ಅಂತಂದರೆ ಫ್ರೆಂಡ್ಸು, ಎಲ್ಲಾದರೂ ಹೋಗ್ಬೇಕು ಅಂದರೆ ಫ್ರೆಂಡ್ಸು, ಇದು ಮಾಡಬೇಕು ಅಂದರೆ ಫ್ರೆಂಡ್ಸು, ಓದಬೇಕು ಅಂದರೆ ಫ್ರೆಂಡ್ಸು. ಸೊ ಅವಾಗೆಲ್ಲ ನೆಟ್ ಇರಲಿಲ್ಲ. ಈಗ ನಾನು ಓದ್ತೀನಿ ಅಂತ ಅಂದರೆ ಮೊಬೈಲಲ್ಲಿ ನೋಡಿದ್ರೆ ಬಂದ್ಬಿಡುತ್ತೆ. ಸೊ ಆ ಥರ ಅಲ್ಲ. ಆ ಥರ ಆಗಿನ ಕಾಲದಲ್ಲಿ 2005ಅಲ್ಲಿ ಇದ್ದಂಥ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ಸೊ ಅದು ನಿಜವಾಗ್ಲೂ ತುಂಬಾ ಗ್ರೇಟ್ ಆಗಿತ್ತು. ಎಲ್ಲನೂ ಒಟ್ಟಿಗೆ ಮಾಡೋರು. ಸೊ ಹಂಗಿದ್ದಂಥ ಫ್ರೆಂಡ್ಸು ಬೆಳೀತಾ 2011ನೇ ಇಸ್ವಿಯಲ್ಲಿ ಅವರು ಒಂದು ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. 2011ನೇ ಇಸ್ವಿಯಲ್ಲಿ. ಸೊ ಇವರಿಬ್ಬರು ಟ್ರಿಪ್ಗೆ ಹೋಗ್ಬೇಕು ಅಂದ್ಬಿಟ್ಟು ಯಾರು ಹೋಗಲ್ಲ. ಸೊ ಅವರಿಬ್ಬರೇ ಪ್ರಾಣ ಸ್ನೇಹಿತರಾದ ಕಾರಣ ಸೊ ಒಬ್ಬನಿಗೆ ಕೆಲಸ ಬರುತ್ತೆ. ಕೆಲಸ ಅಂದರೆ ಬೇರೆ ಏನೋ ಅವ್ರ ಮನೇಲಿ ಏನೋ ಒಂದು ಕೆಲಸ ಹೇಳಿರ್ತಾರೆ. ಸೊ ಆ ಕೆಲಸದ ಮೇಲೆ ಹೋಗ್ಬೇಕಾಗಿರುತ್ತೆ. ಅವನೊಬ್ಬನೇ ಹೋಗ್ಬೇಕು, ನನ್ನ ಜೊತೆ ಬಾ ಅಂದ್ಬಿಟ್ಟು ಅವನ ಫ್ರೆಂಡ್ನ ಕೂಡ ಕರೀತಾನೆ. ಸೊ ಅವನು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಇಬ್ಬರು ಹೊರಡ್ತಾರೆ. ಚೆನ್ನೈಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿರುತ್ತೆ. ಅವರು ರೈಲ್ವೆ ಸ್ಟೇಷನ್ ಹೋಗ್ತಾರೆ, ಟ್ರೈನ್ಗೆ ವೆಯ್ಟ್ ಮಾಡ್ತಾರೆ. ಅಲ್ಲಿ ಟ್ರೈನ್ ಬರುತ್ತೆ, ಟ್ರೈನ್ ಹತ್ತುತ್ತಾರೆ. ಟ್ರೈನು ಇವರು ಹತ್ತಿ ಒಂದು ಅರ್ಧ ಗಂಟೆ ಜರ್ನಿ ಏನೋ ಮಾಡ್ತಾರೆ. ಸೊ ಅರ್ಧ ಗಂಟೆ ಜರ್ನಿ ಮಾಡ್ತಾ ಒಬ್ಬ ಕೇಳ್ತಾನೆ, ನಿನ್ಗೇನು ಬೇಕು ತಗೋ, ನಾನು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಸೊ ಅವನು ವಾಶ್ರೂಮ್ಗೆ ಹೋಗ್ತಾನೆ. ವಾಶ್ರೂಮ್ಗೆ ಹೋಗಿ ಎಷ್ಟೊತ್ತಾದರೂ ಬರೋದಿಲ್ಲ. ಇನ್ನೊಬ್ಬ ಇತ್ಕೊಂಡು ಯಾಕೆ ಇವನು ಇಷ್ಟೊತ್ತಾದರೂ ಬಂದಿಲ್ಲ ಅಂದ್ಬಿಟ್ಟು ಹೋಗಿ ನೋಡ್ತಾನೆ. ಹೋಗಿ ನೋಡಿದಾಗ ಸೊ ಅವನು ಡೋರ್ ಹತ್ರ ನಿಂತಿರ್ತಾನೆ. ಆವಾಗ ಅವನು ಬೈದು ಕರ್ಕೊಂಡು ಹೋಗ್ತಾನೆ. ಏನು ಹಿಂಗೆ ಬುದ್ಧಿ ಏನಿಲ್ವಾ, ಒಬ್ಬನೇ ಬಂದು ಹಿಂಗೆ ನಿಂತಿದೆಯಲ್ಲ, ಸೊ ಹಿಂಗೆಲ್ಲ ನಿಲ್ಲೋದು ಬೇಡ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನಂಬಿ ಕಳಿಸಿರ್ತಾರೆ, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅವನವಾಗ ಹೋಗ್ತಾನೆ. ಅದಾದಮೇಲೆ ಹಂಗೆ ಒಂದು ಹೋಗ್ತಾ ಇರುತ್ತೆ. ಸೊ ಹೋಗ್ತಾ ಇರ್ಬೇಕಾದ್ರೆ ನೈಟ್ ಆಗುತ್ತೆ. ನೈಟು ಆಲ್ಮೋಸ್ಟ್ ಒಂದು 12 ಗಂಟೆ 1 ಗಂಟೆ ಸಮಯ ಅದು. ಸೊ ಹೋಗ್ತಾರೆ. ಅದಾದಮೇಲೆ ಇಬ್ರಿಗೂ ಏನೋ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಒಬ್ಬ ಕರೀತಾನೆ, ಯಾರು ಹಿಂಗೆಲ್ಲ ಡೋರ್ ಹತ್ರ ನಿಲ್ಬೇಡ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತ ಕರೀತಾನಲ್ಲ. ಸೊ ಅವನೇ ಇವ್ನಿಗೆ ಹೇಳ್ತಾನಂತೆ, ಯಾಕೋ ಡೋರ್ ಹತ್ರ ನಿಲ್ಲೋಣ ಬಾ, ತುಂಬ ಶೆಕೆ ಆಗ್ತಿದೆ. ಯೋಚನೆ ಮಾಡಿ, ಏನು ಗೊತ್ತಾ, ಸೊ ಚೆನ್ನೈಯಿಂದ ಮಹಾರಾಷ್ಟ್ರಗೆ ಹೋಗೋರು ತುಂಬ ಜನ ಇರ್ತಾರೆ. ಅದು ಬೆಂಗಳೂರಿಂದ ಮಹಾರಾಷ್ಟ್ರ ಆದರೂ ಆಗಿರ್ಬೋದು, ಚೆನ್ನೈಯಿಂದ ಮಹಾರಾಷ್ಟ್ರ ಆದರೂ ಆಗಿರ್ಬೋದು. ಸೊ ಮಹಾರಾಷ್ಟ್ರಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಸೊ ಅದು ಯಾವತ್ತಿದ್ರೂ ಆ ಟ್ರೈನು ಫುಲ್ಲು ಏನಂತಾರೆ ರಶ್ ಇರುತ್ತೆ, ತುಂಬ ರಶ್ ಇರುತ್ತೆ. ಸೊ ಇವನಿಗೆ ಆಗಲ್ಲ. ಏನು ಮಾಡ್ತಾನೆ, ಬಾ ಡೋರ್ ಹತ್ರನೇ ಹೋಗಿ ನಿಂತ್ಕೊಳ್ಳೋಣ, ಯಾಕೋ ನನಗೆ ಆಗ್ತಿಲ್ಲ, ಗಾಳಿ ಬೇಕು, ಫ್ರೆಶ್ ಏರ್ ಬೇಕು ಅಂತ. ಸೊ ಇನ್ನೊಬ್ಬನಿಗೆ ಅದು ಜೋಶು, ಡೋರ್ ಹತ್ರ ನಿಲ್ಲೋದು. ಸರಿ ನಡಿ ಅಂದ್ಬಿಟ್ಟು ಅವನೇನು ಹೇಳಲ್ಲ. ಸೊ ಹೋಗ್ತಾರೆ. ಮಧ್ಯರಾತ್ರಿ 12ರಿಂದ 1 ಗಂಟೆ ಆಗಿರುತ್ತೆ. ಅದಾದಮೇಲೆ ಹೋಗ್ತಾ ಒಬ್ಬ ಏನು ಮಾಡ್ತಾನೆ, ಆಟಾಡ್ತಿರ್ತಾನೆ 2 ಕಂಬಿಗಳನ್ನ ಇಟ್ಕೊಂಡು ಡೋರ್ ಹತ್ರ. ಅದಾದಮೇಲೆ ಅವನು ಹಂಗೆ ಆಡ್ತಾ ಬಿದ್ದೇ ಹೋಗ್ತಾನೆ. ಸೊ ಬಿದ್ದು ಅವನು ಅಲ್ಲೇ ಸತ್ತೋಗ್ತಾನೆ. ಅದಾದಮೇಲೆ ಇವನಿಗೆ ಟೆನ್ಷನ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ, ಕರಿತಾನೆ, ಕಿರ್ಚ್ತಾನೆ. ಸೊ ಅದಾದಮೇಲೆ ಅವ್ನಿಗೆ ಆ ಟೈಮಲ್ಲಿ ಟ್ರೈನ್ ಚೈನ್ ಎಳಿಬೇಕು, ಅವ್ನ ತಲೆಗೇನು ಬರೋದೇ ಇಲ್ಲ. ಸೊ ಅದಾದಮೇಲೆ ಎಷ್ಟೋ ದೂರ ಹೋದ್ಮೇಲೆ, ಫುಲ್ಲು ಫಾಸ್ಟ್ ಇರುತ್ತೆ ಟ್ರೈನು. ಸೊ ಎಷ್ಟೋ ದೂರ ಹೋದ್ಮೇಲೆ ಅವನು ಚೈನ್ ಎಳಿತಾನೆ. ಸೊ ಚೈನ್ ಎಳೆದ್ಮೇಲೆ ಎಷ್ಟೋ ದೂರ ಬಂದ್ಬಿಟ್ಟಿರುತ್ತೆ. ಸೊ ಅವನಿಗೆ ಅವನ ಬಾಡಿನೇ ಸಿಗೋದಿಲ್ಲ ಅವ್ರು ಯಾರಿಗೂ. ಸೊ ಅದಾದಮೇಲೆ ಇವನಿಗೆ ಟೆನ್ಷನ್ ಆಗುತ್ತೆ, ಮನೇಲಿ ಇವಾಗ ಹಿಂಗೆ ಹೇಳೋದು, ಅವ್ರ ಮನೇಲಿ ಏನು ಹೇಳಬೇಕು ಏನು ಅಂತಲೂ ಅವ್ನಿಗೆ ಗೊತ್ತಾಗಲ್ಲ. ಹೇಗೆ ಬರ್ತಾನೆ.
ಮನೆಗೆ ಬಂದಾದ್ಮೇಲೆ ವಾಪಸ್ ರಿಟರ್ನ್ ಆಗ್ಬಿಡ್ತಾನೆ, ಅವನು ಊರಿಗೆ ಹೋಗಲ್ಲ. ಸೊ ಅದಾದ್ಮೇಲೆ ಮನೆಗೆ ಬಂದಮೇಲೆ ಅವನಿಗೆ ಅವ್ರ ಅಮ್ಮನಿಗೆ ಹತ್ಕೊಂಡು ಹೇಳ್ತಾನಂತೆ, ಅಮ್ಮ ಹಿಂಗೆ ಆಗೋಯ್ತಮ್ಮ, ಅವನು ತೀರೋದು, ಅವ್ನು ಸತ್ತೋದ, ಅವ್ನ ಬಾಡಿ ಸಿಗಲಿಲ್ಲ, ಅದು ಇದು ಅಂದಾಗ ಅವ್ರ ಮನೆಗೆ ಹೆಂಗೆ ಹೇಳೋದು ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಜೊತೆನೆ ಹೋಗ್ತಾನೆ. ಸೊ ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮನಿಗೆ ಕತೆ ಹೇಳ್ತಾರೆ, ಇದು ಏನಂತ, ಹಿಂಗೆ ಆಯ್ತು, ಈ ಥರ ಆಯ್ತು ಅಂತ. ಸೊ ಅದು ಹೇಳಿದ ತಕ್ಷಣ ಪ್ರತಿ ಒಂದು ತಂದೆ ತಾಯಿಗೂ ಹೆಂಗಾಗುತ್ತೆ ಹೇಳಿ, ಸ್ವಂತ ಮಗ ಸೊ ಆ ಥರ ಸತ್ರೆ, ಅದು ಕೈಗೆ ಬಂದಿರೋ ಮಗ, ಸೊ ಸತ್ರೆ ತುಂಬಾ ಇದಾಗುತ್ತೆ, ಏನು ಬೇಜಾರಾಗುತ್ತೆ. ಮತ್ತು ಅವರು ಇದ್ದಿದ್ದೇ ಒಬ್ಬ ಮಗ, ಸೊ ಅವನ್ನ ಕಳ್ಕೊಂಡ್ಮೇಲೆ ಅವ್ರ ಪ್ರಪಂಚನೇ ಏನೂ ಇರೋಲ್ಲ. ಸೊ ಅದಾದಮೇಲೆ ಕೆಲವು ದಿನಗಳಾಗುತ್ತೆ, ಒಂದು ಏನಂತಾರೆ 11ನೇ ದಿನ ತಿಥಿ ಬರುತ್ತೆ ಗೊತ್ತಾ. ಸೊ ತಿಥಿ ಮಾಡೋ ಟೈಮಲ್ಲಿ 11 ದಿನ ಅಲ್ಲ 9ನೇ ದಿನಕ್ಕೇನೋ ಅವನಿಗೆ ಅವನ ಫ್ರೆಂಡು ಮಲಗಿರ್ತಾನಂತೆ. ಮಲಗಿದ್ದಾಗ ಅಳ ಸೌಂಡ್ ಆಗುತ್ತಂತೆ, ಅವನ ಹೆಸರು ಕೂತ್ಕೊಂಡು ಅಂತ ಅಳ ಥರ ಸೌಂಡ್ ಆಗುತ್ತಂತೆ. ಅವನಿಗೆ ಭಯ ಆಗುತ್ತಂತೆ. ಸೊ ಎದ್ದು ಎಲ್ಲ ನೋಡ್ತಾನಂತೆ. ನೋಡಿದ್ರೆ ಒಂದು ಆಕಾರ ಅವನ ಹತ್ರ ಬಂದು ಅಳುತ್ತಂತೆ. ಹಿಂಗಾಗೋಯ್ತಲ್ಲೋ, ನಾನು ನೀನು ಫ್ರೆಂಡ್ಸ್ ಆಗಿದ್ವಲ್ಲೋ, ನನ್ನ ಸತ್ತೋದ್ನಲ್ಲೋ ಅಂತ ಅಳೋನಂತೆ. ಸೊ ಅದಾದ್ಮೇಲೆ ಅವನು ಇಲ್ಲ ಕಣೋ, ನಾನೇನು ಮಾಡಲಿ, ನಾನು ನಿನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಇವನು ಮಾತಾಡೋ ಟೈಮಲ್ಲಿ ಅದು ಜೋರಾಗಿ ಅಳುತ್ತಂತೆ. ನಾನು ಒಂಟಿ ಮಾಡಿಬಿಟ್ಟಲ್ಲೋ, ನಿನ್ನ ಒಂಟಿ ಮಾಡಿಬಿಟ್ನಲ್ಲೋ, ನಮ್ಮ ಅಪ್ಪ ಅಮ್ಮನಿಗೆ ಯಾರೋ ದಿಕ್ಕು, ಅದು ಇದು ಅಂತ ಅಳುತ್ತಂತದ್ದು. ಸೊ ಅದಾದ್ಮೇಲೆ ಇವನು ರೂಮಲ್ಲಿ ಒಬ್ಬೊಬ್ಬನೇ ಮಾತಾಡೋದು ಸೌಂಡ್ ಕೇಳಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಬರ್ತಾರಂತೆ. ಅವ್ರ ಅಪ್ಪ ಅಮ್ಮ ಬಂದಮೇಲೆ ಕೇಳ್ತಾರಂತೆ, ಏನಕ್ಕೆ ಹಿಂಗೆಲ್ಲ ಇದು ಮಾಡ್ತಿದ್ಯಾ, ಅದು ಇದು ಅಂದಾಗ. ಸೊ ಅವ್ನು ಹೇಳ್ತಾನಂತೆ, ಈ ಥರ ಬಂದು ಅಳ್ತವನಮ್ಮ, ನಾನು ಏನು ಮಾಡಲಿ, ಅದು ಇದು ಅಂತ ಹೇಳ್ತಾನೆ. ಅದಾದಮೇಲೆ ಅವ್ರ ಅಪ್ಪ ಅಮ್ಮನಿಗೆ ಭಯ ಆಗಿ ಅವ್ರನ್ನ ಕರ್ಕೊಂಡೋಗಿ ಒಂದು ತಾಯ್ತ ಕಟ್ಟಿಸ್ತಾರಂತೆ. ತಾಯ್ತ ಕತ್ತಿಗೆ ಅಥವಾ ದಾರ ಏನೋ ಕಟ್ಟಿಸ್ತಾರಂತೆ, ಒಂದು ಸ್ಟ್ರಾಂಗಾಗಿ ಪೂಜೆ ಮಾಡಿಸಿ. ಅದಾದಮೇಲೆ ಅವನ ತಾಯ್ತ ಯಾವತ್ತು ಕಟ್ಕೊಂತಾನೆ, ಸೊ ಅದಾದಮೇಲೆ ಅದು ಅವನ ಹತ್ರ ಬರೋದೇ ಇಲ್ವಂತೆ. ನೆಕ್ಸ್ಟು ಅವರ ಹುಡುಗ ಅದೇ ಸತ್ತೋದ್ನಲ್ಲ, ಅವ್ರ ಮನೆಗೆ ಹೋಗುತ್ತಂತೆ. ಅವ್ರ ಮನೆಗೆ ಹೋಗಿ ಅಳುತ್ತಂತದು, ಅಮ್ಮ ಅಪ್ಪ ನನ್ನ ಸತ್ತೋದೆ, ನಾನು ಏನು ಮಾಡಲಿ, ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟೆ, ನನಗೇನು ಮಾಡಲಿ ಅಂತ ಅವ್ರ ಹತ್ರ ಡೈಲಿ ಹೋಗಿ ಅಳೋದಂತೆ. ಡೈಲಿ ಹೋಗಿ ಅಳುತ್ತಿತ್ತಂತೆ ದೆವ್ವ. ಸೊ ಅಮ್ಮ, ನಾನು ನಿಮ್ಮನ್ನು ಸಾಕೋಕ್ಕಾಗಲಿಲ್ಲ, ನಾನು ತುಂಬ ಕನಸುಗಳು ಇಟ್ಕೊಂಡಿದ್ದೆ, ನಾನು ಸತ್ತೋಗ್ಬಿಟ್ಟೆ, ಏನು ಮಾಡಲಿ ಅಂತ ಅಳ್ತಿತ್ತಂತೆ. ಸೊ ಅದಾದಮೇಲೆ ಅವ್ರ ಅಪ್ಪ ಅಮ್ಮ ಹೋದ್ರಂತೆ ಇವನ ಹತ್ರ, ಇನ್ನೊಬ್ಬ ಹುಡುಗ ಅವನ ಫ್ರೆಂಡ್ ಹತ್ರ ಹೋಗ್ತಾರಂತೆ. ಏನಪ್ಪ ಈ ಥರ ಬಂದು ಅಳ್ತಾನೆ, ನಾವು ಏನಪ್ಪ ಮಾಡೋದು, ಸೊ ಹಿಂಗೆ ಬಂದು ಅಮ್ಮ ನನ್ನ ಕಾಪಾಡು, ಇಲ್ಲ ನಿಮ್ಮನ್ನು ಸಾಕೋಕ್ಕಾಗಿಲ್ಲ ಅಂತೆಲ್ಲ ಅಳ್ತಾನೆ, ನಾವು ಎತ್ತು ತಂದೆ ತಾಯಿದವ್ರು ಹೆಂಗೆ ತಡ್ಕೊಬೇಕು, ಡೈಲಿ ಬಂದು ಅಳ್ತಾನೆ, ಹಿಂಸೆ ಕೊಡ್ತಾನೆ ನಮಗೆ. ಅದು ಸತ್ತೋಗೋವರೆಗೂ ಅಷ್ಟೇ ಸಂಬಂಧ ಅನ್ನೋದು. ಸೊ ಸತ್ತ ಆದಮೇಲೆ ಅದೇ ಬಂದು ಆ ಥರ ಹತ್ರ ಯಾವುದೇ ತಂದೆ ತಾಯಿ ಹೋಗ್ಲಿ ತುಂಬಾ ಒಂಥರ ಟಾರ್ಚರ್ ಅನಿಸುತ್ತೆ. ಆ ಒಂದು ಗೋಳಾಟ, ಆ ಒಂದು ಇದು ಯಾರಿಗೆ ತಡೆಯೋಕ್ಕಾಗುತ್ತೆ. ಸೊ ಅದಾದಮೇಲೆ ಅವನ ಫ್ರೆಂಡು ಯೋಚನೆ ಮಾಡ್ತಾನಂತೆ, ಸೊ ನನಗೆ ಅವತ್ತು ನಡೆದಿದ್ದು ಭ್ರಮೆನ ಏನು ಅಂದ್ಬಿಟ್ಟು ಆ ತಾಯ್ತನ ಬಿಚ್ಚಿಬಿಡ್ತಾನಂತೆ. ಆ ತಾಯ್ತ ಅವ್ನು ಕಟ್ಟಿರೋದು ಬಿಚ್ಚಿಬಿಡ್ತಾನಂತೆ. ಬಿಚ್ಚಿದ ತಕ್ಷಣ ಒಂದು 1 ಅವರ್, ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ಮಲಗಕ್ಕೆ ಹೋಗ್ತಾನಂತೆ. ಸೊ ಮಲಗಿದಾಗ ಮತ್ತೆ ಅದೇ ಸೌಂಡು, ಅದೇ ಅಳ ಸೌಂಡು, ಅಯ್ಯೋ ನನ್ನ ಕಾಪಾಡೋ, ನನ್ನ ಸಾಯಿಸ್ಬಿಟ್ಟಲ್ಲೋ, ನಾನು ಹಂಗೆ ಅಂತ ಅಳ್ತಿರ್ತಾನಂತೆ. ಸೊ ಅದಾದಮೇಲೆ ಇವ್ನು ಕೇಳ್ತಾನಂತೆ, ನೀನು ಯಾಕೋ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ಯಾ, ಮುಂದಿನ ಜನ್ಮ ಇರುತ್ತೆ ನಿನಗೆ, ಹೋಗು ನೀನು ಆ ಜನ್ಮಕ್ಕೆ ಹೋಗು, ನಿನ್ಗೆ ಇನ್ನೂ ಒಳ್ಳೆ ಲೈಫ್ ಸಿಗುತ್ತೆ, ಅದು ಇದು ಅಂದಾಗ ಅದು ಹೇಳುತ್ತಂತೆ, ಇಲ್ಲ ನಾನು ಚಿಕ್ಕ ವಯಸ್ಸಿಂದ ನಿನ್ನನ್ನೇ ಪ್ರಾಣ ಸ್ನೇಹಿತನಾಗಿ ಇದ್ದಿದ್ದು, ಇಷ್ಟಪಟ್ಟಿದ್ದು, ನಿನ್ನನ್ನು ನನ್ನ ಜೊತೆಗೆ ಕರ್ಕೊಂಡೋಗೋದು, ನೀನು ಬರಲೇಬೇಕು ನನ್ನ ಜೊತೆ, ನಾನು ನಿನ್ನ ಕರ್ಕೊಳ್ಳದೆ ಹೋಗೋದೇ ಇಲ್ಲ ಅಂತ ಹೇಳುತ್ತಂತೆ. ಆಗ ಹಂಗಂದಿದ ತಕ್ಷಣನೇ ಇವನು ಏನು ಹೇಳ್ತಿದ್ದೆ ಅದು ಇದು ಅಂದ ತಕ್ಷಣ ಅವ್ನ ಕಾಲು ಎಲ್ಲ ಎಳ್ಕೊಂಡು ಹೋಗೋ ಥರ ಆಗುತ್ತಂತೆ. ಇವ್ನು ಕಿರ್ಚ ಇದಕ್ಕೆ ಎಲ್ಲ ಓಡ್ ಬರ್ತಾರಂತೆ, ಅವ್ರ ಅಮ್ಮ ಅಪ್ಪ. ಸೊ ಅವ್ರ ಅಣ್ಣಂದ್ರೆಲ್ಲ ಓಡ್ ಬಂದಾಗ ಲೈಟ್ ಆನ್ ಮಾಡಿದ ತಕ್ಷಣ ಅವನು ಡೋರ್ ಹತ್ರ ಇರ್ತಾನಂತೆ, ಅಂದರೆ ಎಳ್ದಿರುತ್ತಲ್ಲ ಇದು. ಸೊ ಅದಾದಮೇಲೆ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಬೈತಾರಂತೆ ಇವ್ನಿಗೆ, ನೀನೇನು ತಾಯ್ತ ಬಿಚ್ಚಕ್ಕೋದೆ ಅದು ಇದು ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ.
ಅವತ್ತೆಲ್ಲ ನೈಟ್ ಅಲ್ಲೇ ಸ್ಟೇ ಮಾಡಿ, ಯಾರು ಮಲ್ಗೋದಿಲ್ವಂತೆ. ಸೊ ಅವತ್ತೆಲ್ಲ ನೈಟ್ ಅಲ್ಲೇ ಸ್ಟೇ ಮಾಡಿ ಅಲ್ಲೇ ಇದ್ದು, ಆ ಹುಡುಗ ಅವರ ತಂದೆ ತಾಯಿ, ಇವ್ರ ತಂದೆ ತಾಯಿ, ಹುಡುಗ, ಸೊ ಇವರಿಷ್ಟು ಜನನು ಒಂದು ಇದಕ್ಕೆ ಹೋಗ್ತಾರಂತೆ, ಮಂತ್ರವಾದಿ ಹತ್ರ. ಸೊ ಅಲ್ಲಿ ಆ ದೆವ್ವನ ಕರೆಸ್ತಾರಂತೆ, ಆ ಹುಡುಗನ ಬಾಡಿನ ಕರೆಸ್ತಾರಂತೆ. ಕರೆಸ್ಬಿಟ್ಟು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ, ನಿಂಗೆ ಏನು ಬೇಕು ಅಂದಾಗ ಅದು ಹೇಳುತ್ತಂತೆ, ನಾನು ಚಿಕ್ಕ ವಯಸ್ಸಿಂದನೂ ಅವನ ಪ್ರಾಣ ಸ್ನೇಹಿತನಾಗೇ ಇದ್ದಿದ್ದು, ಅವನೊಬ್ಬನೇ ಹೋಗ್ತೀನಿ ಅಂದಾಗಲೂ ನಾನು ಬಿಡಲಿಲ್ಲ, ಅವನ ಜೊತೆ ಹೋದೆ. ಏನಕ್ಕೆ ಅಂದರೆ ಅವನೊಬ್ಬನೇ ಕಳ್ಸೋಕೆ ನಂಗೆ ಇಷ್ಟ ಇರಲಿಲ್ಲ. ಇವಾಗಲೂ ಅಷ್ಟೇ, ನಾನು ಒಬ್ಬನೇ ಹೋಗ್ತಿದ್ದೀನಿ, ಅವನು ಹೆಂಗಿದ್ದಾನೆ, ಅವನು ನನ್ನ ಜೊತೆ ಬರಲೇಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿಯುತ್ತಂತೆ. ಸೊ ಅದಾದಮೇಲೆ ಅದು ಏನು ಮಾಡಿದ್ರು ಅದು ಹೋಗ್ಲಿಲ್ವಂಥದ್ದು ಕೊನೆಗೆ ಆತ್ಮ. ಸೊ ಏನು ಮಾಡ್ತಾರಂತ, ಈ ಹುಡುಗನಿಗೆ ತಾಯ್ತ ಎಲ್ಲ ಕಟ್ಟಿಸಿ ಎಲ್ಲ ಇದು ಮಾಡಿಸಿ, ಆ ಹುಡುಗನ ಫ್ಯಾಮಿಲಿ ಮತ್ತು ಈ ಹುಡುಗನ ಫ್ಯಾಮಿಲಿ, 2 ಫ್ಯಾಮಿಲಿನೂ ಮನೆಯೇ ಖಾಲಿ ಮಾಡೋದ್ರಂತೆ. ಅದಾದಮೇಲೆ ಎಷ್ಟೋ ವರ್ಷಗಳು ಆ ಆತ್ಮ ಅಲ್ಲೇ ಅಳ್ತಿರ್ತಂತೆ. ರಾತ್ರಿ ಆದರೆ ಸಾಕು, ಆ ಮನೆಗೆ ಯಾರೇ ಬರಲಿ, ಸೊ ಈ ಥರ ನಾನು ಸತ್ತೋದೆ, ನನ್ನ ಸ್ನೇಹಿತ ಬೇಕು ಅಂತ ಅಳೋದಂಥದ್ದು. ಸೊ ಅದಾದಮೇಲೆ ಮನೆಯೆಲ್ಲ ಒಡೆದಾಕಿ ಅದೇನೇನೋ ಬಿಲ್ಡಿಂಗ್ಗಳು ಕಟ್ಟಿ ಈಗೇನೋ ಒಂದು ಕಾಂಪ್ಲೆಕ್ಸ್ ಥರ ಏನೋ ಮಾಡಿದ್ದಾರೆ ಆ ಜಾಗ. ಸೊ ಹೇಳೋದು, ಸೊ ಪ್ರತಿಯೊಂದು ತಂದೆ ತಾಯಿನೂ ಅಷ್ಟೇ ಹುಷಾರಾಗಿ ಹೋಗಿ ಬಾ ಅಂತಲೇ ಕಳಿಸೋದು, ಹುಷಾರಾಗಿ ಹೋಗಿ ಬರಬೇಕು. ಯಾರ್ದೂ ಅಲ್ಲ ತಪ್ಪು, ಯಾರ್ದೂ ಅಲ್ಲ, ಹುಡುಗಂದೇ ತಪ್ಪು, ಆ ಹುಡುಗನೇ ಮಾಡ್ಕೊಂಡಿದ್ದು. ಸೊ ಆ ಹುಡುಗ ಕೊನೆಗೆ ಸತ್ತು ಅವನಿಗೆ ಇಷ್ಟವಾದವರು ಅವನ ಜೊತೆ ಇರಬೇಕು, ಅವನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಆತ್ಮ ತುಂಬ ಪ್ರಯತ್ನನೂ ಮಾಡ್ತು. ಸೊ ಅದಕ್ಕೆ ಹೇಳೋದು, ಎಲ್ಲೋದ್ರೂ ಹುಷಾರಾಗಿರಿ. ಈ ಕತೆ ಇಷ್ಟೇ. ಸೊ ಇದೇನಂದರೆ, ಒಂದು ಕೆಲವು ಆತ್ಮ ಕೆಲವ್ರನ್ನ ಇಷ್ಟಪಟ್ಟರೆ ಅದು ಅವ್ರನ್ನ ಕರ್ಕೊಂಡೋಗೋವ್ರಿಗೂ ಬಿಡಲ್ವಂತೆ. ಸೊ ಇದು ನನಗೆ ನಮ್ಮ ಅಜ್ಜಿ ಹೇಳ್ತಿದ್ರು. ಓಕೆ, ಈ ಕತೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಕತೆ ಜೊತೆ, ಒಂದು ರಿಯಲ್ ಹಾರರ್ ಇನ್ಸಿಡೆಂಟ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.